ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶೋಭಾಸ್ ಕ್ಲಿನಿಕ್ ತಮ್ಮಿ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರ, ನಾನು ನಿನ್ನೆ ನೈಟ್ ಅಂದರೆ ಬುಧವಾರ ಒಂದು ಸ್ವೀಟ್ ಮಾಡಿದ್ದೆ ಅನ್ನದಿಂದ. ನಮ್ಗೆ ಏನಪ್ಪ ಒಂದು ಪ್ರಾಬ್ಲಮ್ ಅಂತ ಅಂದರೆ, ಇವಾಗ ನೈಟ್ ಎಲ್ಲರ ಅನ್ನ ಉಳಿದ್ರೆ ಬೆಳಗ್ಗೆ ಅದನ್ನು ಚಿತ್ರಾನ್ನ ಪುಳಿಯೋಗರೆ ಮಾಡೋಕ್ಕಂದರೆ ತುಂಬ ಬೋರ್ ಆಗುತ್ತೆ, ಅದನ್ನು ತಿನ್ನೋಕ್ಕೂ ಆಗಲ್ಲ ಪದೇ ಪದೇ. ಸೊ ಬೇರೆದು ಯಾರು ಮಾಡೋಣ ಅಂದರೆ ಸ್ವಲ್ಪ ಟೈಮ್ ಇರೋಲ್ಲ, ಹಾಗಾಗಿ ಅನ್ನ ಸ್ವಲ್ಪ ಕೆಲವೊಂದು ಸಲ ವೇಸ್ಟ್ ಆಗಿಬಿಡುತ್ತೆ. ಸೊ ನಾನು ನಿನ್ನೆ ನೈಟು ಅನ್ನ, ಗೋಧಿ ಹಿಟ್ಟು ಮತ್ತು ಬೆಲ್ಲ ಇದು 3 ಸೇರಿಸ್ಬಿಟ್ಟು ಒಂದು ಸ್ವೀಟ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಮನೇಲಿ ನೀವು ಟ್ರೈ ಮಾಡಿ. ಅದು ವೀಡಿಯೋ ಇವಾಗ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇವತ್ತು ಗುರುವಾರ ಅಲ್ವಾ, ಸೊ ನಾನು ಇವತ್ತೊಂದು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಂಡಿದ್ದೆ. ಅಂದರೆ ಸ್ಕಿನ್ನು ಆಮೇಲೆ ನೈಲ್ಸ್ ಎಲ್ಲ ಸ್ವಲ್ಪ ಫೀಲು ರಿಲ್ಯಾಕ್ಸ್ ಆಗುತ್ತೆ. ನಾನು ಪಾರ್ಲರ್ಗೆಲ್ಲ ಹೋಗಲ್ಲ, ಮನೆಯಲ್ಲೇ ಮಾಡ್ಕೋತೀನಿ. ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಸ್ವೀಟ್ ಇಷ್ಟ ಆದರೆ ಟ್ರೈ ಮಾಡಿ. ಮತ್ತು ಪೆಡಿಕ್ಯೂರ್ ಮೆನಿಕ್ಯೂರ್ ಅದನ್ನು ಮಾಡ್ಕೊಳ್ಳಿ, ಒಳ್ಳೇದು ಆ್ಯಕ್ಚುಲಿ. ನಾವು ಬರೀ ಕೆಲಸ ಅಂತ ಬ್ಯುಸಿ ಇರ್ತೀವಿ. ಸೊ ನಮ್ಮನ್ನು ನಾವು ಸ್ವಲ್ಪ ಸೆಲ್ಫ್ ಕೇರ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಅಪ್ಲೋಡ್ ಇವಾಗ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಥ್ಯಾಂಕ್ ಯು. ಇವಾಗ ಬೆಳಗ್ಗೆ ಹೋಗ್ತೀರಾ ಅನ್ನ, ಇವಾಗ ಒಂದು ಸಿಂಪಲ್ಲಾಗಿ ಸ್ವೀಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಅನ್ನ, ಬೆಲ್ಲ ಮತ್ತು ಗೋಧಿ ಹಿಟ್ಟು ಅಷ್ಟೇ. ಫಸ್ಟು ಅನ್ನ ಮತ್ತು ಇದು ಬೆಲ್ಲನ ಮಿಕ್ಸಿ ಮಾಡ್ಕೊಳ್ಳಿ. ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರಿ, ಯಾಕಂದರೆ ಗೋಧಿ ಹಿಟ್ಟು ಹಾಕ್ಬೇಕಲ್ಲ. ಆಮೇಲೆ ನೀರು ಜಾಸ್ತಿ ಏನು ಹಾಕ್ಬೇಡಿ, ಯಾಕಂತಂದರೆ ಬೆಲ್ಲದಲ್ಲಿ ನೀರು ಇರುತ್ತೆ ಸ್ವಲ್ಪ. ಹಾಗಾಗಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ. ಅನ್ನ ಮತ್ತು ಬೆಲ್ಲನ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಜಾಸ್ತಿ ನೀರು ಹಾಕ್ಕೋಬಾರ್ದು, ತೆಳ್ಳಗಾದರೆ ಹಿಟ್ಟು ಭಾಳ ಬೇಕಾಗುತ್ತೆ. ಆಮೇಲೆ ಸ್ವೀಟ್ ಎಲ್ಲ ಕಡಿಮೆ ಆಗೋದು ಆ ಥರ ಆಗುತ್ತೆ. ಹಾಗಾಗಿ ಜಾಸ್ತಿ ನೀರು ಹಾಕ್ಕೋಬಾರ್ದು, ಬೆಲ್ಲ ಬೇರೆ ನೀರು ಹೊಡಿಯುತ್ತಲ್ಲ ಹಂಗಾಗಿ. ಆಮೇಲೆ ಹಿಟ್ಟ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇರಬೇಕು ಗೋಧಿ ಹಿಟ್ಟನ್ನ. ಅದು ಬಜ್ಜಿ ಥರ ನಾವು ಬಿಡ್ತೀವಲ್ಲ, ಈರುಳ್ಳಿ ಬಜ್ಜಿ ಮಾಡ್ತೀವಲ್ಲ, ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಿಟ್ಟು. ಆವಾಗ ಸ್ಮೂತಾಗಿ ಬರ್ತವೆ, ಗಾರ್ಗೆಗಳು ಸ್ಮೂತಾಗಿ ಬರ್ತವೆ. ನಾವು ಎಣ್ಣೆ ನೀಟಾಗಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಎಣ್ಣೆ. ಆಮೇಲೆ ಅವಾಗ ಸಣ್ಣ ಸಣ್ಣದು ಗೋಲಿ ಥರ ಮಾಡಿ ಬಿಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರಿಬೇಕು. ಒಂದೇ ಸಲ ನಾವು ಫ್ಲೇಮಲ್ಲಿ ಇಟ್ಕೊಂಡ್ರೆ ಗೋಧಿ ಹಿಟ್ಟಲ್ವಾ, ಬಿಡುತ್ತೆ. ಗೋಧಿ ಹಿಟ್ಟು ಬೇಗ ಸಿಗುತ್ತೆ, ಆಮೇಲೆ ಒಳಗಡೆ ಬೆಂದಿರಲ್ಲ, ಅನ್ನ ಬೆಂದಿರಲ್ಲ. ಹಂಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರೀರಿ. ನಾವು ಇದು ಮಾಡೋದು ತುಂಬ ಈಸಿ. ನಾವು ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಮಾಡ್ಬೋದು, ಚೆನ್ನಾಗಿರುತ್ತೆ. ಬೇರೆ ಏನು ಸ್ವೀಟ್ ಮಾಡೋದು ಅದ್ರ ಬದಲು ಇದನ್ನೇ ಮಾಡಿ ಕೊಡ್ಬೋದು. ಆಮೇಲೆ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಓಡಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಯೂ ಚೆನ್ನಾಗಿರ್ತವೆ, ತಣ್ಣನವೂ ಚೆನ್ನಾಗಿರ್ತವೆ. ಈಗ ಈ ಚಳಿಗಾಲ ಅಲ್ವಾ, ಸೊ ಗೋಧಿ ಹಿಟ್ಟು ಬೆಲ್ಲ ಎಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ತುಂಬ ಚೆನ್ನಾಗಿ. ನೆನ್ನೆ ನೈಟು ಸ್ವೀಟ್ ಮಾಡ್ಕೊಂಡು ತಿಂದ್ವಿ. ನಾನು ಇವತ್ತು ಮಧ್ಯಾಹ್ನ ಅಂದರೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ದಿನ ಆಗಿತ್ತು, ಮಾಡ್ಕೊಂಡೇ ಇರಲಿಲ್ಲ. ಬರೀ ಔಟ್ಸೈಡ್ ಹೋಗೋದು, ಆ ಕೆಲಸ ಈ ಕೆಲಸ ಅಂತ ಬಿಸಿ ಇರ್ತಿದ್ವಿ. ಆಮೇಲೆ ಸುಮ್ಮನೆ ಕೂತ್ಕೊಂಡ್ರು ಮಾಡೋಕ್ಕೇನೆ ಅಂತ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಸೊ ಇವಾಗ ವಿಂಟರ್ ಸೀಸನ್ ಅಲ್ವಾ, ಮತ್ತು ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗಿರುತ್ತೆ, ಒಂಥರ ಬಿರ್ತಂಗಾಗಿರ್ತವೆ. ಆಮೇಲೆ ನೈಲ್ಸ್ ಎಲ್ಲ ಯಾಕೋ ತುಂಬ ಫೇಡ್ ಆಗಿತ್ತು, ಅಂದರೆ ನೀರಲ್ಲಿ ತುಂಬ ಕೆಲಸ ಮಾಡಿ ಒಂಥರ ಶೈನಿಂಗ್ ಎಲ್ಲ ಕಡಿಮೆ ಆಗಿತ್ತು. ಸೊ ಹಂಗಾಗಿ ನಾನು ಇವತ್ತು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆ. ಆವಾಗ ನನ್ನ ಮಗಳು ಅಮ್ಮ ನನಗೂ ಮಾಡು ಅಂತ ಆಟ ಮಾಡೋಳು. ಪಾಪ ಅವಳಿಗೂ ಸ್ವಲ್ಪ ಹಂಗೆ ಮಾಡಿದೆ. ಅದು ನೈಲ್ಸ್ ರಿಮೂವರ್ ತುಂಬ ಕೆಮಿಕಲ್ ಅಲ್ವಾ, ಸೊ ಹಂಗಾಗಿ ಅವಳಿಗೆ ಹಚ್ಚಲಿಲ್ಲ ಜಾಸ್ತಿ. ನಾವು ನೈಲ್ ಪಾಲಿಶು ಕೂಡ ಹಚ್ಚಲ್ಲ ಮಕ್ಕಳಿಗೆ ಜಾಸ್ತಿ. ನೈಲ್ ಪಾಲಿಶು ಆಮೇಲೆ ಲಿಪ್ಸ್ಟಿಕ್ಕು ಈ ಥರ ತುಂಬ ಅಪ್ಲೈ ಮಾಡಬಾರ್ದು. ಅಂದರೆ ಆದಷ್ಟು ಕಡಿಮೆ ಮಾಡಬೇಕು. ಮಕ್ಕಳು ಬಿಡಲ್ಲ, ಬಟ್ ನಾವೇ ದೊಡ್ಡವರೇ ಕಡಿಮೆ ಮಾಡಿದರೆ ಅಂದರೆ ಅವರಿಗೆ ಒಳ್ಳೇದದು ಹೆಲ್ತಿಗೆ. ಅವೆಲ್ಲ ತುಂಬ ಕೆಮಿಕಲ್ಸ್ ಇರುತ್ತಲ್ಲ, ಲಿಪ್ಸ್ಟಿಕ್ ಎಲ್ಲ ಬಾಯೊಳಗೆ ಹೋಗ್ಬಿಡುತ್ತೆ. ಆಮೇಲೆ ಮಕ್ಕಳು ಬೆರಳುಗಳನ್ನೆಲ್ಲ ಬಾಯೊಳಗೆ ಹಿಡ್ಕೊಂಡ್ರೆ ನೈಲ್ ಪಾಲಿಶು ಹೋಗುತ್ತೆ ಕೆಲವೊಂದು ಟೈಮಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ನಾನು ಒಂದು ಟಬ್ಬಲ್ಲಿ ಬಿಸಿ ನೀರು ಹಾಕ್ಕೊಂಡು ಅದಕ್ಕೆ ಶಾಂಪೂ, ನೆಕ್ಸ್ಟು ಸೋಡಾ ಪುಡಿ, ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ರಸ ಮತ್ತು ಸೋಡಾ ಪುಡಿ ಏನಿದೆಯಲ್ಲ, ಅದು ಒಂದು ಡೆಡ್ ಸ್ಕಿನ್ನೆಲ್ಲ ರಿಮೂವ್ ಮಾಡುತ್ತೆ. ಹಾಗಾಗಿ ಹಾಕ್ಕೊಂಡಿದ್ದೀನಿ. ನಮ್ಮದು ನೈಲ್ಸಲ್ಲೆಲ್ಲ ತುಂಬ ಡೆಡ್ ಸ್ಕಿನ್ನು, ಆಮೇಲೆ ಸಂಧಿಗಳೆಲ್ಲ ಇರುತ್ತೆ. ಸೊ ನೀಟಾಗಿ ಕಾಲೆಲ್ಲ ಹಂಗೆ ರಬ್ ಮಾಡ್ಕೊತಾ ಇದ್ದರೆ ಒಳಗೆ ನೀಟಾಗಿ ಚೆನ್ನಾಗಿ ಎಲ್ಲ ಗಲೀಜೆಲ್ಲ ಬರುತ್ತೆ. ಆಮೇಲೆ ಒಂದು ಬ್ರಷ್ ತೊಗೊಂಡು ನೀಟಾಗಿ ನೈಲ್ ಸಂಧಿ ಆಮೇಲೆ ಬೆರಳುಗಳ ಸಂಧಿಲೆಲ್ಲ ನೀಟಾಗಿ ಉಜ್ಕೊಂಡ್ರೆ ಎಲ್ಲ ಡೈರೆಕ್ಟೆಲ್ಲ ಹೊರಗೆ ಬರುತ್ತೆ. ಹಾಗಾಗಿ ನೀಟಾಗಿ ಮಾಡಿಕೊಂಡು ಆಮೇಲೆ ನಾನಿಲ್ಲೊಂದು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೇನಪ್ಪ ಅಂದರೆ ಫಸ್ಟ್ ಅಕ್ಕಿ ಹಿಟ್ಟು, ಜೇನುತುಪ್ಪ, ಅರ್ಶಿಣದ ಪುಡಿ, ಸ್ವಲ್ಪ ಕೊಕೊನೆಟ್ ಆಯಿಲು, ಮೊಸರು ಹಾಕ್ಕೊಂಡಿದ್ದೆ. ಅಕ್ಕಿ ಹಿಟ್ಟು ಯಾಕಪ್ಪ ಅಂದರೆ ತುಂಬ ಅದು ಏನಪ್ಪ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತಲ್ಲ, ನೀಟಾಗಿ ಫುಲ್ಲು ರಿಮೂವ್ ಮಾಡಿಬಿಡುತ್ತೆ. ನಾವು ಬೇರೆ ಏನೂ ಯೂಸ್ ಮಾಡೋದೇ ಬೇಕಾಗಿಲ್ಲ, ಅಕ್ಕಿ ಹಿಟ್ಟು ಒಂದೇ ಸಾಕು ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ.
ನಾನು ಫೇಸಿಗೂ ಕೂಡ ಅಪ್ಲೈ ಮಾಡ್ತೀನಿ ಅಕ್ಕಿ ಹಿಟ್ಟು, ಮತ್ತು ಫೇಸ್ ವಾಶ್ ಇದೆಯಲ್ಲ ಅದ್ರ ಜೊತೆಗೆ ಅಪ್ಲೈ ಮಾಡಿದರೆ ಮುಖದಲ್ಲಿ ಪಿಂಪಲ್ಸು ಬೇಗ ಆಗೋಲ್ಲ, ಆಮೇಲೆ ಮಾರ್ಕ್ಗಳು ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಅಕ್ಕಿ ಹಿಟ್ಟು ಮಾತ್ರ ತುಂಬ ಒಳ್ಳೆಯದು, ಸ್ಕ್ರಬ್ಬಿಂಗಿಗೆಲ್ಲ ತುಂಬ ಚೆನ್ನಾಗಿರತ್ತದು. ಮೊಸರು ಆಮೇಲೆ ಹನಿ ಏನಪ್ಪ ಅಂದರೆ ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ನಾವು ಈ ಸೋಡಾ ಪುಡಿ ಅದೆಲ್ಲ ಹಾಕಿರ್ತೀವಲ್ಲ, ಸ್ಕಿನ್ ಸ್ವಲ್ಪ ಇದಾಗಿರುತ್ತೆ. ಅಕ್ಕಿ ಹಿಟ್ಟು ಜೊತೆಗೆ ಹನಿ ಮತ್ತು ಮೊಸರು ಹಾಕ್ಕೊಂಡ್ರೆ ಸ್ಕಿನ್ನು ತುಂಬ ಚೆನ್ನಾಗಿ ಸಾಫ್ಟ್ ಶೈನಿಂಗಾಗಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು 8ರಿಂದ 10 ನಿಮಿಷ ಬಿಟ್ಟರೆ ಸಾಕು, ತುಂಬ ಒಣಗಬೇಕಂತ ಏನಿಲ್ಲ. ನೀಟಾಗಿ ಕೈಯಲ್ಲಿ ಆಮೇಲೆ ನೀಟಾಗಿ ಕೈಯಲ್ಲಿ ರಬ್ ಮಾಡ್ಕೋಬೇಕು. ಅದು ಪ್ಯಾಕ್ ಹಾಕ್ಕೊಂಡಿರೋದು ನೀಟಾಗಿ ಕೈಯಲ್ಲಿ ರಬ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಒಂಥರ ಫ್ರೀ ಫೀಲ್ ಅಂತಾರಲ್ಲ ಆ ಥರ ಚೆನ್ನಾಗಿತ್ತು ಇವತ್ತಿನ ಡೇ. ನನ್ನ ಮಗಳು ಕೂಡ ಅಮ್ಮ ನನಗೂ ಹಚ್ಚು ಅಂತ ಇದು ಮಾಡಲು, ನಾನೇನು ಹಚ್ಚಲಿಲ್ಲ. ನಾನು ಆಮೇಲೆ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಶಾರ್ಪ್ನರ್ ತೊಗೊಂಡು ಸೈಡಿಂದೆಲ್ಲ ನೀಟಾಗಿ ರಿಮೂವ್ ಮಾಡಿದೆ, ಅದು ಬ್ಯಾಡ್ ಸ್ಕಿನ್ನ, ಡೆಡ್ ಸ್ಕಿನ್ ರಿಮೂವ್ ಮಾಡಿ ನೀಲ್ ಪಾಲಿಶ್ ಹಚ್ಕೊಂಡೆ. ತುಂಬ ಚೆನ್ನಾಗಿ ಅನಿಸ್ತು. ನೀವು ಟ್ರೈ ಮನೇಲಿ ಮಾಡ್ಕೋತಾ ಇದ್ದರೆ ಒಳ್ಳೇದಂತ ಅನಿಸುತ್ತೆ. ಯಾಕಂತಂದರೆ ನಾವು ಯಾವಾಗಲೂ ಪಾರ್ಲರಿಗೆ ಹೋಗೋಕ್ಕಾಗಲ್ಲ, ಕೆಲವೊಂದು ಸಲ ಟೈಮ್ ಇರಲ್ಲ, ಆಮೇಲೆ ಏನಪ್ಪ ಅಂತಂದರೆ ಮನೇಲಿ ಕೆಲಸಗಳು ಬ್ಯುಸಿ ಇರ್ತಾರೆ. ಹಾಗಾಗಿ ನಾವು ಮನೇಲೇ ಈ ಥರ ಎಲ್ಲ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ನಮ್ಮನ್ನು ನಾವು ಸೆಲ್ಫ್ ಕೇರ್ ಮಾಡ್ಕೋಬೇಕು. ಬರೀ ಕೆಲಸ ಆ ಥರ ಎಲ್ಲ ಅದೇ ಮೈಂಡಲ್ಲಿರ್ತೀವಿ, ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಹಾಗಾಗಿ ನಾವು ಸ್ವಲ್ಪ ನಮ್ಮ ಮೇಲೆ ನಮ್ಮ ಬಗ್ಗೆ ನಾವು ಕೇರ್ ತೊಗೊಂಡ್ರೆ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟೇ. ಇದನ್ನು ನೀವೇನಾದರೂ ಇಷ್ಟ ಆದರೆ ಮನೇಲಿ ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಕಾಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತವೆ, ಕೈಯು ಚೆನ್ನಾಗಿ ಕಾಣ್ತವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ಮನೇಲಿ ಕೂಡ ಟ್ರೈ ಮಾಡಿ.